ಸೊ ಹಾಯ್ ಗೈಸ್, ವೆಲ್ಕಮ್ ಟು ದಿ ಮೈ ನ್ಯೂ ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ವಿಷಯ ಅಂತ ನೀವು ಕೇಳ್ತಿರ್ಬೋದು. ಈ ವಿಷಯದಲ್ಲಿ ಗೈಸ್ ಇವತ್ತು ನಮ್ಮ ಕನ್ನಡ ಕಮ್ಯುನಿಟಿ ಕ್ರಿಯೇಟರ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ನಿಮಗೆ ಸ್ವಲ್ಪ ಒಂದು 10 ಇಲ್ಲ 15 ನಿಮಿಷ, ಓಕೆನಾ? 10 ಇಲ್ಲ 15 ಮಿನಿಟ್ಸ್ ನೀವು ಒಂದು ಸ್ವಲ್ಪ ಖಾಲಿ ಇದ್ದರೆ ಈ ವಿಡಿಯೋನ ನೋಡ್ಕೊಂಬಂದ್ಬಿಡ್ರಿ, ಓಕೆನಾ ಗೈಸ್? ಓಕೆ, ಇವತ್ತು ದ ಬುಯ್ಯ ಅವಾರ್ಡಲ್ಲಿ, ಓಕೆನಾ, ದ ಬುಯ್ಯ ಅವಾರ್ಡಲ್ಲಿ ನಮ್ಮ ಕನ್ನಡ ಕಮ್ಯುನಿಟಿ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು ಟೋಟಲಾಗಿ 2 ಮೆಂಬರ್ಸ್ ನಮ್ಮ ಕನ್ನಡ ಪ್ಲೇಯರ್ಸ್ ಬಂದಿದ್ದಾರೆ. ಇಲ್ಲಿ ಕ್ರಿಯೇಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಕ್ರಿಯೇಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ನೋಡ್ತಿರ್ಬೋದು ಒರಿಜಿನಲ್ ಕ್ರಿಯೇಟರ್ಸ್ ಆಫ್ ದ ಇಯರ್ ಅಂತಿದೆ. ಇದರಲ್ಲಿ ವೋಲ್ಟರ್ ಗೇಮಿಂಗ್ ಬ್ರೋ ಬಂದಿದ್ದಾರೆ ಗೈಸ್, ಓಕೆನಾ? ವೋಲ್ಟರ್ ಗೇಮಿಂಗ್ ಬ್ರೋ ಬಂದಿದ್ದಾರೆ. ಆ್ಯಂಡ್ ನಮ್ಮ ದಿವ್ಯ ವೈಟಿ KGG ಅಕ್ಕ ಕೂಡ ಬಂದಿದ್ದಾರೆ ಇದರಲ್ಲಿ. ಒನ್ ಮೋರ್ ಥಿಂಗ್ ಗೈಸ್, ಈ ವಿಡಿಯೋದಲ್ಲಿ ನಾನು ಯಾರ ನೇಮ್ನು ಯೂಸ್ ಮಾಡಲ್ಲ, ಓಕೆನಾ? ಇವರು ಬುಯ್ಯ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ, ನಾಮಿನೇಷನ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ಇವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ, ಹಂಗೆ ಓಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಡೆ ಬಂದ್ಬೇಡ, ಓಕೆನಾ ಗೈಸ್? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋದಂದರೆ, ಫಸ್ಟ್ ಆಫ್ ಆಲ್ ಫಸ್ಟಿಗೆ ಹೇಳ್ತಿರೋದು ನಾನು ನಮ್ಮ ಗರ್ಲ್ ಕ್ರಿಯೇಟರ್ಸ್ ಅಂತ, ಓಕೆನಾ? ಗರ್ಲ್ ಕ್ರಿಯೇಟರ್ಸ್ ಬಗ್ಗೆನೇ ನಾನು ಹೇಳ್ತಿರೋದು. ಇದಕ್ಕೆ ಗರ್ಲ್ ಕ್ರಿಯೇಟರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಮನಸ್ಸನ್ನ ಮುಟ್ಕೊಂಡು ಹೇಳ್ರಿ, ಓಕೆನಾ? ಗರ್ಲ್ಸ್ ಕ್ರಿಯೇಟರ್ಸು ಈ ದಿವ್ಯ ವೈಟಿ KGG ಅವ್ರನ್ನ ಬಿಟ್ಟು ಉಳಿದಿರೋ ಕ್ರಿಯೇಟರ್ಸ್ ಏನೇನಿದ್ದೀರಲ್ಲ, ನೀವು ನಮ್ಮ ಕನ್ನಡ ಕಮ್ಯುನಿಟಿ ಆ್ಯಂಡ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀರಾ? ರೆಪ್ರೆಸೆಂಟ್ ಮಾಡ್ತಿಲ್ಲ. ಏನಕ್ಕಪ್ಪ ಅಂದರೆ ನಾನು ಗಿವ್ ಅವೇ ಮಾಡ್ತೀನಿ, ಅದನ್ನು ಬಿಟ್ಟು ಲೈವ್ ಮಾಡ್ತೀನಿ, ಲೈವಲ್ಲಿ ಹೊಸ ಟಾಪಿಕ್ನ ತೊಗೊಂಬಂದ್ಬಿಟ್ಟು ಟಾಪಿಕಲ್ಲಿ ವೀಡಿಯೋಸ್ ಮಾಡ್ತೀನಿ ಅಂದರೆ ಯಾರೂ ಕೇಳಲ್ಲ ಇಲ್ಲಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಕ್ರಿಯೇಟರ್ಸ್ನ ಏನಕ್ಕಪ್ಪ ನಾನು ತೊಗೊಂಡೆ ಅಂತಂದರೆ, ಯಾವ್ದಾರಲ್ಲಿ ಗೈಸ್ ಗರ್ಲ್ ಕ್ರಿಯೇಟರ್ಸ್ ಮಾತ್ರ ನಮ್ಮ ಕನ್ನಡ ಕಮ್ಯುನಿಟಿನಲ್ಲಿ ಗರ್ಲ್ಸ್ಗೆ ಸಿಕ್ಕಂತಹ ಸಪೋರ್ಟು ಯಾವ ಬಾಯ್ಸ್ಗೂ ಸಿಗಲ್ಲ, ಎಂಥ ಕ್ರಿಯೇಟರ್ಸ್ ಸಿಗಲ್ಲ, ಓಕೆನಾ? ಕ್ರಿಯೇಟರ್ ಸಿಗ್ತಾ ಇಲ್ಲ ಅಂದಮೇಲೆ ಗರ್ಲ್ಸ್ಗೆ ಸಿಗ್ತಾ ಇದೆ ತಾನೇ. ಸಿಗ್ತಾ ಇರೋ ಗರ್ಲ್ಸ್ ಕ್ರಿಯೇಟರ್ಸು ತಾವು ನಮ್ಮ ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಅವ್ರ ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿ ಇರಬೇಕು, ಓಕೆನಾ? ಇದು ಯಾವ ಥರ ಗೈಸ್, ನಾನು ಒಂಥರ ಹೇಳ್ತಾ ಇದ್ದೀನಿ, ಗರ್ಲ್ಸ್ ಈ ಸರಿ ಯಾವ ಥರ ಆಗಿದ್ದಾರೆ ಅಂದರೆ ಲಿಟರ್ಲಿ ಗೈಸ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ. ಈ ಕಡೆ ಬಾಯ್ಸ್ ಕಡೆ ಬರೋದಾದರೆ, ಬಾಯ್ಸ್ ಅವರು ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಕಾಂಟ್ರವರ್ಸಿಗಳನ್ನ ತಗೊಂಡೆ ಈ ಎಲ್ಲೆಲ್ಗೋ ಕ್ರಿಯೇಟರ್ ಅಂತ ಹೇಳ್ಕೊಂಬಿಟ್ಟು ಹಂಗಾಗಿ ಮತ್ತೆ ಗೈಸ್ ಒನ್ ಮೋರ್ ಥಿಂಗು, ನಾನಿಲ್ಲಿ ಯಾರ್ದು ನೇಮ್ ಕೂಡ ಯೂಸ್ ಮಾಡ್ತಿಲ್ಲ, ಓಕೆನಾ? ಇದು ಪ್ರತಿ ಸಾರಿ ನಾನು ಹೇಳ್ತಿರೋದು ನಿಮಗೆ. ನಾನಿಲ್ಲಿ ಯಾರ್ದು ನೇಮ್ನ ಕೂಡ ಯೂಸ್ ಮಾಡ್ತಿಲ್ಲ. ದ ಬುಯ್ಯ ಅವಾರ್ಡ್ಗೆ ಸೆಲೆಕ್ಷನ್ ಆಗಿರೋವಂಥ ಇಬ್ಬರು ಕನ್ನಡ ಕಮ್ಯುನಿಟಿ ಕ್ರಿಯೇಟರ್ಸ್ನ ಬಿಟ್ಟು ಮತ್ತೆ ಯಾರಿಗೂ ಕೂಡ ನಾನು ನೇಮ್ನ ಇಲ್ಲಿ ರೆಪ್ರೆಸೆಂಟ್ ನಾನು ಕೂಡ ಮಾಡ್ತಿಲ್ಲ ವಿಡಿಯೋದಲ್ಲಿ. ಈ ಕಡೆ ಗರ್ಲ್ಸ್ ಕ್ರಿಯೇಟರ್ ಕಡೆ ಬರೋದಾದರೆ, ಗರ್ಲ್ಸ್ ಕ್ರಿಯೇಟರ್ಸು ಯಾರಾದರೂ ರೆಪ್ರೆಸೆಂಟ್ ಮಾಡಬೇಕೆಂಬೋ ನಿಮ್ಮ ಆಸೆ ಕೂಡ ಇಲ್ಲ ಗೈಸ್, ಓಕೆನಾ? ಗರ್ಲ್ಸ್ ಕ್ರಿಯೇಟರ್ಸ್ಗೆ ಯಾರಾದರೂ ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಬೇಕು, ಹಂಗೆ ಯಾವ್ಯಾವ ಕ್ರಿಯೇಟರು ಯಾವ್ಯಾವ ಥರ ಬೆಳೀತಾ ಇದ್ದಾರೆ ಆ್ಯಂಡ್ ಯಾವ್ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ ಕನ್ನಡ ಕಮ್ಯುನಿಟಿಲಿ ಅಂತ ಗೊತ್ತಾಗಬೇಕು. ಅದನ್ನು ಬಿಟ್ಬಿಟ್ಟು ನಾನು ಗಿವ್ ಅವೇ ಮಾಡಿದೆ, ಅದನ್ನು ಬಿಟ್ಟು ನಾನು ಫಾಲೋ ಮಾಡ್ಕೊಳ್ರಿ, 5 ಜನಕ್ಕೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ನ ಟ್ಯಾಗ್ ಮಾಡಿರಿ, ನನ್ನ ಜೊತೆ 1v1 ಆಡಿಬಿಟ್ಟು ರಿಡೀಮ್ ಕೋಡ್ನ ಗೆಲ್ರಿ, ವೀಕ್ಲಿ ಮೆಂಬರ್ಶಿಪ್ಪು, ಮಂತ್ಲಿ ಮೆಂಬರ್ಶಿಪ್ಪು, ಇದೆಲ್ಲ ತೊಗೊಂಡು ಏನು ಮಾಡ್ತೀರಾ? ಇದೆಲ್ಲ ತೊಗೊಂಡು ಗರ್ಲ್ಸ್ ಕ್ರಿಯೇಟರ್ಸು ಹೇಳ್ತಿರೋದು, ಓಕೆನಾ? ಓಕೆ, ಈ ಕಡೆ ನಮ್ಮ ಬಾಯ್ಸ್ ಕ್ರಿಯೇಟರ್ಸ್ ಕಡೆ ಬರೋದಾದರೆ ಗೈಸ್, ಬಾಯ್ಸ್ ಕ್ರಿಯೇಟರ್ಸಲ್ಲಿ ಎಂತೆಂಥ ಕ್ರಿಯೇಟರ್ಸ್ ಇದ್ದಾರೆ ಗೊತ್ತಾ? ಎಂತೆಂಥ ಕ್ರಿಯೇಟರ್ಸ್ ಇದ್ದಾರೆ. ಇದರಲ್ಲಿ ಒಬ್ಬರು ಕೂಡ ತಮ್ಮ ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಬೇಕೆಂಬೋ ಒಂದು ಇಮ್ಯುನಿಟಿ ಗೈಸ್, ಅದು ಒಂಥರ ಇಮ್ಯುನಿಟಿನೇ ಅಂತ ಹೇಳ್ಬೋದು. ಅವ್ರಿಗೆ ಆಸೆ ಇರಬೇಕು ಗೈಸ್, ಅದು ಏನಾದರೂ ಆಗಲಿ ನಮ್ಮ ಕನ್ನಡ ಕಮ್ಯುನಿಟಿ ನಾನು ಬೆಳೆಸಬೇಕು, ಕನ್ನಡ ಕಮ್ಯುನಿಟಿನ ನಾನು ರೆಪ್ರೆಸೆಂಟ್ ಮಾಡಿಬಿಟ್ಟು ನಾನು ಒಂಥರ ಕ್ರಿಯೇಟರ್ ಆಗಿಬಿಟ್ಟು ಬೆಳಿಬೇಕಲ್ಲ ಅಂತ ಹೇಳ್ತಿರೋದು ಅವ್ರಿಗೆ ಇರಬೇಕು ಅದು, ಓಕೆನಾ? ಅದನ್ನು ಬಿಟ್ಬಿಟ್ಟು ನಾನು ಗಿವ್ ಅವೇ ಮಾಡ್ತೀನಿ, ಅದನ್ನು ಬಿಟ್ಟು 1v1 ಆಡ್ಬಿಟ್ಟು ಅವರಿಗೆ ರಿಡೀಮ್ ಕೋಡ್ನ ಕೊಡ್ತೀನಿ, ಮಂತ್ಲಿ ಮೆಂಬರ್ಶಿಪ್ ಕೊಡ್ತೀನಿ ಅಂದರೆ ಏನು ಗೈಸ್ ಇದು? ಏನು ಅಂತ ಕೇಳ್ತಾ ಇದ್ದೀನಿ. ನಾನು ನಮ್ಮ ಕ್ರಿಯೇಟರ್ಸ್ಗೆ ಕೇಳ್ತಿರೋದು, ಓಕೆನಾ? ನಾನು ನಮ್ಮ ಕ್ರಿಯೇಟರ್ಸ್ಗೆ ಕೇಳ್ತಾ ಇರೋದು. ಇದು ಎಲ್ಲ ತೊಗೊಂಬಿಟ್ಟು ಆಡಿಯನ್ಸ್ ಏನು ಮಾಡ್ತಾರೆ, ಅದನ್ನು ಬಿಟ್ಟು ನೀವು ಕ್ರಿಯೇಟರ್ಸು ಇದರಲ್ಲಿಂದ ನಿಮಗೇನು ಲಾಭ ಅಂತ, ಓಕೆನಾ? ನಿಮಗೆ
ಇಂಥರ್ಲಿಂದ ಲಾಭ ಇದೆ ಅಂತ ಹೇಳ್ರಿ ಬೈ. ಇಂಥದ್ರಲಿಂದ ನಮಗೆ ಲಾಭ ಇದೆ. ಅದನ್ನು ಬಿಟ್ಬಿಟ್ಟು ನಾವು ಈ ಥರ ಎಲ್ಲ ಕೆಲಸನ ಲಾಭ ಇಲ್ಲದೆ ನಾವು ಮಾಡಲ್ಲ ಅಂತೇಳಿದರೆ ಅದು ಆ ಲಾಭಕ್ಕೆ ಒಂಥರ ಆನ್ಸರನ್ನ ನನಗೆ ಕೊಡಬೇಕು. ಓಕೆನಾ, ಆ ಆನ್ಸರು ನನಗೆ ಬರಬೇಕು. ಅದನ್ನು ಬಿಟ್ಬಿಟ್ಟು ಕಾಂಟ್ರವರ್ಸಿ ತೊಗೊಂಡು ವೀಡಿಯೋ ಮಾಡಿದೆ, ಅವ್ನ ಮೇಲ್ಗಡೆ ವೀಡಿಯೋ ಮಾಡಿದೆ, ಇವನ ಮೇಲ್ಗಡೆ ವೀಡಿಯೋ ಮಾಡಿದೆ. ಓಕೆ ಬೈ, ವೀಡಿಯೋ ಮಾಡ್ಕೊಳ್ರಿ, ನೀವು ವೀಡಿಯೋ ಮಾಡ್ಕೊಳ್ರಿ. ನಿಮಗೆ ಬೇಡ ಅಂದವ್ರು ಯಾರು? ಕಾಂಟ್ರವರ್ಸಿ ತೊಗೊಂಡಾರೋ ಮೇಲೆ ಬರ್ರಿ. ಅದನ್ನು ಬಿಟ್ಟು ನೀವು ಕಾಂಟ್ರವರ್ಸಿ ಮಾಡ್ತಿರೋ ಏನು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಕನ್ನಡ ಕಮ್ಯುನಿಟಿಲಿ ಕನ್ನಡ ಭಾಷೆನ ಬಳಸ್ಕೊಂಬಿಟ್ಟು ನೀವು ಯಾಕೆ ಕಾಂಟ್ರವರ್ಸಿಗಳನ್ನ ತೊಗೊತಾ ಇದ್ದೀರಾ? ಓಕೆ, ಹಿಂದಿ ಇದೆ ತಾನೇ, ಹಿಂದಿ ಇದೆ, ಇಂಗ್ಲೀಷ್ ಐತೆ ಗೈಸ್, ಇಂಗ್ಲೀಷ್ ಐತೆ. ಓಕೆನಾ, ಇಂಗ್ಲೀಷಲ್ಲಿ ಕಾಂಟ್ರವರ್ಸಿ ತೊಗೋಬೇಕು ತಾನೇ ನೀವು. ಅದನ್ನು ಬಿಟ್ಟು ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತೀನಿ, ಕರ್ನಾಟಕನ ಅದರ್ಸ್ ಗೇಮ್ಸ್ದಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಬಂದು ಯಾಕೆ ಈ ಥರ ಗೈಸ್ನ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೊಂಥರ ಆಗ್ತಾಯಿದೆ. ಕನ್ನಡ ಕ್ರಿಯೇಟರ್ಸ್ ಬಗ್ಗೆ. ಓಕೆನಾ, ಕನ್ನಡ ಕ್ರಿಯೇಟರ್ಸ್ ಈ ಥರ ಹದಿಗೆಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲೂ ಹಾಕೊಂಡಿರಲಿಲ್ಲ. ಓಕೆನಾ, ಆಲ್ಮೋಸ್ಟ್ ಗೈಸ್ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಶೇರ್ ಮಾಡಿರಿ ಗೈಸ್. ಇದು ಆಲ್ಮೋಸ್ಟ್ ಶೇರ್ ಮಾಡಿರಿ, ಅವ್ರಿಗೊಂದು ಸ್ವಲ್ಪ ತಿಳಿಲಿ. ಓಕೆನಾ, ದ ಬುಯ್ಯ ಅವಾರ್ಡಲ್ಲಿ ಯಾವ ಥರ ಗೈಸ್ ನಮ್ಮ ಓಲ್ಡ್ರ್ ಬ್ರೋ ನೋಡೋದಾರೆ 6 ವರ್ಷದಿಂದ ಗೇಮಿಂಗ್ ಫೀಲ್ಡಲ್ಲಿ ಅವರು ತಮ್ಮ ಕ್ರಿಯೇಷನ್ನ ಮಾಡ್ಕೊಂಬಿಟ್ಟು ಒಂಥರ ಕ್ರಿಯೇಟರ್ ಆಗಿ, ಆ್ಯಂಡ್ ಈ ಸರಿ ಮಾತ್ರ ಗೇಮಲ್ಲಿ ಗೈಸ್ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಕಮ್ಯುನಿಟಿ ಕ್ರಿಯೇಟರ್ಸ್ ಗೇಮಲ್ಲಿ ಬಂದಿರೋದಂದರೆ ನಮ್ಮ ವೋಲ್ಟರ್ ಗೇಮಿಂಗ್ ವೈಟಿ ಬ್ರೋ ಅವರು ಆ್ಯಂಡ್ ದಿವ್ಯಾ ವೈಟಿ KGG ಅಕ್ಕನವರು ಅಷ್ಟೇ ಬಂದಿರೋದು ಗೈಸ್. ಓಕೆನಾ, ಅದನ್ನು ಬಿಟ್ಬಿಟ್ಟು ಓಕೆ ಗೈಸ್, ಇದರಲ್ಲಿ ಯಾರ್ಯಾರೋ ನಾಮಿನೇಷನ್ ಆಗಿದ್ರಿ. ಓಕೆನಾ, ನಾನು ನಾಮಿನೇಷನ್ ಹಾಕ್ತೀನಿ ಹಂಗಾಗ್ಬಿಟ್ಟು ನಾನು ಫಾರಮ್ ಫಿಲ್ ಮಾಡೀನಿ, ನೀವು ಫಾರಮ್ ಫಿಲಿಪ್ ಮಾಡೀನಿ. ಓಕೆ ಗೈಸ್, ಓಕೆ ಫಾರಮ್ ಫಿಲಪ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಿರಲ್ಲ, ನಿಮಗೆ ಏನು ಯೂಸ್ ಬಂತು ಗೈಸ್? ಓಕೆ, ಕ್ರಿಯೇಟರ್ಸ್ ಬಗ್ಗೆ, ಆಲ್ ಆಫ್ ಕ್ರಿಯೇಟರ್ಸು, ನಾನು ಗರ್ಲ್ಸು ಆ್ಯಂಡ್ ಇಲ್ಲಿ ಬಾಯ್ಸ್ ಅಂತ ಏನು ಹೇಳ್ತಿಲ್ಲ ಇಲ್ಲಿ ಹಾಗೆ. ಓಕೆನಾ, ಹಾಕಿದ್ರಲ್ಲ, ನೀವು ನಾಮಿನೇಷನ್ ಆಗಿಲ್ಲ ತಾನೇ, ನಾಮಿನೇಷನ್ ಆಗಿಲ್ಲ. ಅದನ್ನು ಬಿಟ್ಬಿಟ್ಟು ಬಿಡ್ರಿ ಬ್ರೋ, ಕಾಂಟ್ರವರ್ಸಿ ಬಿಡ್ರಿ ಬ್ರೋ. ಫಸ್ಟು ಕನ್ನಡ ಕಮ್ಯುನಿಟಿಲಿ ಕಾಂಟ್ರವರ್ಸಿ ಇಟ್ಕೊಂಡು ಬೆಳೀತಾ ಇದ್ದಾರೆ ಎಲ್ಲರೂ. ಓಕೆನಾ, ನೀವು ಬಂದುಬಿಟ್ಟು ಅವನ ಮೇಲೆ ಕಾಂಟ್ರವರ್ಸಿ ತೊಗೊಂಡು ಹೋಗೋದು, ಅವ್ರು ಬಂದುಬಿಟ್ಟು ನಿಮ್ಮ ಮೇಲೆ ಕಾಂಟ್ರವರ್ಸಿ ತೊಗೊಳೋದು. ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಕಾಂಟ್ರವರ್ಸಿಗೆ ಬರ್ತಾನೆ ಬ್ರೋ, ಇನ್ನೊಬ್ಬ ಕಾಂಟ್ರವರ್ಸಿ ಪಕ್ಕ ಬರ್ತಾನೆ. ಏನಕ್ಕಪ್ಪ ಅಂದರೆ ಅವನಿಗೆ ಆ ಕಾಂಟ್ರವರ್ಸಿಲಿಂದ ತಾನೇ ಅವನು ಬೆಳೀತಿದ್ದು. ಗೈಸ್ ಅರ್ಥ ಮಾಡ್ಕೊಳ್ರಿ ಬೈ, ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋ ರೀತಿನೇ ಅಲ್ಲ ಇದು. ಓಕೆನಾ, ನಾನು ಉಗಿಬೇಕನ್ಸುತ್ತೆ ಗೈಸ್, ನನಗೆ ಯಾವ ಥರ ಉಗಿಬೇಕನ್ಸುತ್ತೆ ಕನ್ನಡ ಕ್ರಿಯೇಟರ್ಸ್ಗೆ ಮುಗ್ಗ ಹಾಕಿ ಗೈಸ್. ಬೇಡ ಗೈಸ್, ಅದು ಸುಮ್ಮನೆ ಬ್ಯಾಡ್ ವರ್ಡ್ ಆಗುತ್ತೆ ಸುಮ್ಮನೆ. ಏನಕ್ಕಪ್ಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಓಕೆನಾ, ಈಗಾದರೂ ಒಂದು ಸ್ವಲ್ಪ ತಿಳ್ಕೊಳ್ರಿ ಕ್ರಿಯೇಟರ್ಸ್, ಕನ್ನಡ ಕಮ್ಯುನಿಟಿ ಕ್ರಿಯೇಟರ್ಸ್, ಈಗಾದರೂ ಒಂದು ಸರಿ ತಿಳ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ನೀವು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಗೈಸ್, ನಾನು ಮಾತ್ರ ನಿಮಗೇನು ಹೇಳಲ್ಲ. ಓಕೆನಾ, ನಂದೇನು ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋ ವಿಷಯದಲ್ಲಿ ನಾನು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಬೇಕಲ್ಲ, ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಗೈಸ್. ಓಕೆನಾ, ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿರಿ ಗೈಸ್, ನಿಮ್ಮ ಇಷ್ಟ. ಓಕೆನಾ, ನಾನು ಫಾಲೋ ಮಾಡಿರಿ, ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿರಿ, ಇದು ಮಾಡಿರಿ, ಅದನ್ನ ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಮಾತ್ರ ಏನೂ ಹೇಳ್ತಾ ಇಲ್ಲ ಇಲ್ಲಿ. ಓಕೆನಾ, ಇದ್ದೇ ನನ್ನ ಮೊದಲನೇ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇದ್ದೇ ಕ್ರಿಯೇಟರ್ಸ್ ಬಗ್ಗೆ ಮೊದಲನಾಗಿ ಮಾತಾಡಿರೋ ವೀಡಿಯೋ ಅಂತ ಅಂದ್ಕೊತೀನಿ. ಇದೇ ನನ್ನ ಮೊದಲನೇ ವೀಡಿಯೋ ಕೂಡ ಆಗಿರುತ್ತೆ. ಸೊ ಗೈಸ್, ನಿಮ್ಮ ಇಷ್ಟ. ಕ್ರಿಯೇಟರ್ಸ್ ಬಗ್ಗೆ ನಾನಂತೂ ಹೇಳಿದ್ದೀನಿ, ಉಳಿದಿರೋದು ನಮ್ಮ ಆಡಿಯನ್ಸ್ ಮೇಲೆ ಬಿಟ್ಟಿದ್ದು. ಓಕೆನಾ, ನಿಮ್ಮನ್ನ ಆಡಿಯನ್ಸ್ನ ಚೂಚೆ ಮಾಡ್ತಾ ಇದ್ದಾರೆ ಹೊರ್ತು ಅವರು ಮಾತ್ರ ಏನು ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಗೈಸ್. ಓಕೆನಾ, ರೆಪ್ರೆಸೆಂಟ್ ಮಾಡೋ ಕ್ರಿಯೇಟರ್ಸ್ ಯಾರೋ ಕಾಂಟ್ರವರ್ಸಿ ತೊಗೊಳಲ್ಲ ಗೈಸ್. ಓಕೆನಾ, ಇಲ್ಲಿ ಯಾವುದು ಕೂಡ ನಾನು ನೇಮ್ನ ಯೂಸ್ ಮಾಡಿಲ್ಲ ಗೈಸ್. ಕ್ರಿಯೇಟರ್ ಅಂತ ಹೇಳಿದ್ದೀನಿ, ಅದರಲ್ಲಿ ದ ಬುಯ್ಯ ಅವಾರ್ಡ್ಗೆ ಸೆಲೆಕ್ಷನ್ ಆಗಿರೋ ಇಬ್ಬರು ಕ್ರಿಯೇಟರ್ಸ್ನ ಬಿಟ್ಟು ಯಾರ್ದು ನೇಮ್ನ ಕೂಡ ನಾನು ಇದರಲ್ಲಿ ತೊಗೋದಿಲ್ಲ. ಓಕೆನಾ, 6 ವರ್ಷದಲ್ಲಿ ಗೇಮಿಂಗ್ ಫೀಲ್ಡಲ್ಲಿ ಒಂಥರ ಕ್ರಿಯೇಟ್ ಮಾಡಿಬಿಟ್ಟು ಕ್ರಿಯೇಟರ್ ಅಂತ ಅನ್ಸ್ಕೊಂಡು ಆ್ಯಂಡ್ ರಿಜಿನಲ್ ಟು ಕ್ರಿಯೇಟರ್ ಅಂತ ಅನ್ಸ್ಕೊಂಡಿರೋ ನಮ್ಮ ವೋಲ್ಟರ್ ಬ್ರೋ ಆ್ಯಂಡ್ ದಿವ್ಯಾ ವೈಟಿ KGG ಅಕ್ಕನವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ ಗೈಸ್, ಆಲ್ಮೋಸ್ಟ್ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡಿರಿ ಗೈಸ್. ಈ ವಿಡಿಯೋನ ಆಲ್ಮೋಸ್ಟ್ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡಿರಿ. ಓಕೆನಾ, ಓಕೆ ಬಾಯ್, ಎಷ್ಟು ಹೇಳಿದ್ರು ಅಷ್ಟೇ ಅವ್ರಿಗೆ.